ಸಹಕಾರ ಕ್ಷೇತ್ರದಲ್ಲಿ ಬೇರು ಮಟ್ಟದ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿ ಶಾಸಕರಾಗಿ ಉತ್ತಮ ಕೆಲಸ ಮಾಡಿರುವ ನನಗೆ ಸಚಿವನಾಗಿ ಕಾರ್ಯನಿರ್ವಹಿಸುವ ಯೋಗ್ಯತೆ ಇದೆ. ಆದರೆ ಹಣೆ ಬರಹದಲ್ಲಿ ಬರೆದಿದ್ದರೆ ಸಚಿವನಾಗುತ್ತೇನೆ ಎಂದು ಶಾಸಕ ಕೆ ಷಡಕ್ಷರಿ ಅವರು ತಿಳಿಸಿದರು. ಹಣೆ ಬರಕೋಣೆ ಯಾರು ಇಲ್ಲ. ನನ್ನ ಹಣೆಯಲ್ಲಿ ಬಂದಿದೆ ಅದಾಗ್ತದೆ. ನಿಮ್ಮ ಮಕ್ಕಳು ಯಾರು ಏನಾಗ್ತಿರೋದು ಗೊತ್ತಿಲ್ಲ. IAS ಆಗ್ಬೋದು, IPS ಆಗ್ಬೋದು, ರಾಜಕಾರಣಿಗಳು ಮಕ್ಕಳಾಗ್ಬೋದು. ಅದರಿಂದ ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ, ಹಣೆ ಬರೋಕ್ಕೆ ಹೊಣೆ ಇಲ್ಲ. ನಾನೊಬ್ಬ ಸಾಮಾನ್ಯ ಮಧ್ಯಮ ವರ್ಗದ ರೈತರ ಮಗನಾಗಿ ಬಂದವರು. ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರೆಗೂ ಪಾಪ ಅವ್ರು ಹೇಳಿದ್ದಾರೆ, ಸಹಕಾರ ಕ್ಷೇತ್ರದಲ್ಲಿ ಅನುಭವ ಇಲ್ಲ. ನಮ್ಮೂರಿನ ಸೊಸೈಟಿಯಿಂದ ಹಿಡಿದು ಹಳ್ಳಿ ಸೊಸೈಟಿಯಿಂದ ಹಿಡಿದು ದಿಲ್ಲಿವರೆಗೂ ನಾನು ಕೆಲಸ ಮಾಡ್ತಾ ಇದ್ದೇನೆ, ಈಗಲೂ ಮಾಡ್ತಾ ಇದ್ದೇನೆ. ಅದರಿಂದ ಅದರಲ್ಲಿ ಅನುಭವ ಇದೆ. ಅದು ಗೊತ್ತಾಗಲಿ ಅವ್ರಿಗೆ ಅಂತ. ಯಾಕೆಂದರೆ ಮಂತ್ರಿ ಮಾಡಿದ್ರೆ ಬಿದ್ದೋಗುತ್ತೆ ಸರ್ಕಾರ ಅಂತಾರಲ್ಲ, ಅದಕ್ಕೋಸ್ಕರ ನಾನು ಮಂತ್ರಿ ಮಾಡೋದು ಬೇಡ, ಸರ್ಕಾರ ಭದ್ರವಾಗಿರಲಿ, ನಾನು ಮಂತ್ರಿ ಆಗಿರೋದು ಚಿಂತೆ ಇಲ್ಲ. ನಗರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಶಾಲಾ ಪ್ರವೇಶೋತ್ಸವ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಸಹಕಾರ ಕ್ಷೇತ್ರ ಸೇರಿದಂತೆ ಶಾಸಕನಾಗಿ ಉತ್ತಮ ಕೆಲಸ ಮಾಡಿದ್ದೇನೆ. ಅಜ್ಜಯ್ಯನ ಕೃಪೆಯಿಂದ ಸಚಿವನಾಗುವ ವಿಶ್ವಾಸವಿದೆ. ಸಚಿವ ಸ್ಥಾನ ಅರ್ಹತೆಯ ಆಧಾರದ ಮೇಲೆ ದೊರೆಯುತ್ತದೆ. ನಾನು ಯಾರ ಬಳಿಯೂ ಲಾಬಿ ಮಾಡಿಲ್ಲ ಎಂದು ತಿಳಿಸಿದರು. ಕೇಳ್ತಾರೆ, ಏನು ಇಲ್ಲೇ ಇದ್ರಿ ಹೋಗಿಲ್ಲ ಅಂತ. ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ನಿನ್ನೆ ಗವರ್ನರ್ ಭೇಟಿ ಮಾಡೋಕ್ಕೆ ಹೋದಾಗ ಈಗಿನ ಮುಖ್ಯಮಂತ್ರಿಗಳು ಮುಂದಿನ ಮುಖ್ಯಮಂತ್ರಿ ಇಬ್ಬರು ಸಿಕ್ಕಿದ್ರು. ನಮಸ್ಕಾರ ಅನ್ನೋ ವಿನ ನಾನೇನು ಕೇಳಕ್ಕೆ ಹೋಗಲಿಲ್ಲ, ಹೇಳಕ್ಕೆ ಹೋಗಲಿಲ್ಲ. ಇವತ್ತು ಯಾವುದೋ ಒಂದು TV ನಲ್ಲಿ ನೋಡಿದರೆ ಪಾಪ ನನ್ನೇನಾದರೂ ಮಂತ್ರಿ ಮಾಡಿದ್ರೆ ಸರ್ಕಾರವೇ ಬಿದ್ದೋಗ್ಬಿಡ್ತದೆ. ದೇವರೇನೇ ಬೇಡ, ನಾನು ಸರ್ಕಾರ ಬಿದ್ದೋಗೋದಾದ್ರೆ ನಾನು ಮಂತ್ರಿ ಆಗೋದೇ ಬೇಡ. ಇದ್ಯಾರೋ ಯಾವುದೋ ಪ್ರಜಾ TV ಯಾವುದಾದ್ರು ನೋಡಿದೆ. ಪಾಪ ಆತನಿಗೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ದೇವರು ಒಳ್ಳೇದು ಮಾಡಲಿ, ಅವನು ಉನ್ನತ ಸ್ಥಾನಕ್ಕೆ ಹೋಗಲಿ. ಪಾಪ ಅನುಭವಿ ಅಂತ ಕಾಣುತ್ತೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಸುದರ್ಶನ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ತಾರಾಮಣಿ, ನಿವೃತ್ತ ಪ್ರಾಂಶುಪಾಲರಾದ ಚನ್ನೇಗೌಡ, ಪ್ರಭಾರ ಪ್ರಾಂಶುಪಾಲರಾದ ಚಂದ್ರಮ್ಮ, ದೈಹಿಕ ಶಿಕ್ಷಣಾಧಿಕಾರಿಗಳಾದ ವೇದಾವತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.